ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಪರ ವಿರೋಧದ ಹೇಳಿಕೆಗಳು ಕೂಡ ಕೇಳಿಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಯ ನಡುವೆ ಸರ್ಕಾರ ನಾಳೆಯಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಲಿದೆ. ಜಾತಿ ಗಣತಿ ಸಮೀಕ್ಷೆಯ ಮುನ್ನ ಮತ್ತೊಂದು ಬದಲಾವಣೆಯನ್ನ ತರಲಾಗಿದೆ. ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಕಾಲಂಗೆ ಕೊಕ್ ನೀಡಲಾಗಿದೆ. ಅಂದ್ರೆ ವಿವಾದ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. 33 ಜಾತಿಗಳ ಹೆಸರು ಕೈ ಬಿಟ್ಟದೆ. ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಗಣತಿ ಕಾಲಂನಿಂದ ಹಿಂದೂ ಕ್ರಿಶ್ಚಿಯನ್ಗೆ ಕೊಕ್ ನೀಡಲಾಗಿದ್ದು, ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ. 33 ಜಾತಿಗಳ ಹೆಸರನ್ನ ಕೈಬಿಟ್ಟಿದೆ. ಕ್ರಿಶ್ಚಿಯನ್ ಜೊತೆ ಹಲವು ಹಿಂದೂ ಜಾತಿ ಉಲ್ಲೇಖವನ್ನ ಮಾಡಿರೋದಕ್ಕೆ ಬ್ರೇಕ್ ಬಿದ್ದಿದೆ. ಜಾತಿ ಗಣತಿಗೆ ಇದ್ದ ದೊಡ್ಡ ತೊಡಕನ್ನ ಸರ್ಕಾರ ನಿವಾರಣೆ ಮಾಡಿದೆ. ಹಾಗಾಗಿ ಕ್ರಿಶ್ಚಿಯನ್ ಕಾಲಂ ಗೊಂದಲಗಳಿಗೆ ರಾಜ್ಯ ಸರ್ಕಾರ ತೆರೆ ಎಳೆದಿದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಏನ್ ಹೇಳಿದ್ದಾರೆ, ಜಾತಿ ಗಣತಿ ಸಮೀಕ್ಷೆಯ ವಿಚಾರವಾಗಿ ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ನಾಳೆಯಿಂದ ಜಾತಿ ಗಣತಿ ಆರಂಭ ಆಗತ್ತೆ. ಹಿಂದೂಗಳನ್ನ ಕ್ರೈಸ್ತರೊಂದಿಗೆ ಜೋಡಿಸುವಂತಹ ಷಡ್ಯಂತ್ರ ಇದು. ಹೊಸ ಜಾತಿಗಳ ಸೃಷ್ಟಿಯ ಪಿತಾಮಹ ಕಾಂಗ್ರೆಸ್. ಹೊಸ ಜಾತಿ ಸೃಷ್ಟಿ, ಜಾತಿಯ ಕಳ್ಳತನವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದನ್ನ ಸಹಿಸೋದಿಲ್ಲ. ರಾಹುಲ್ ಗಾಂಧಿ ಕರ್ನಾಟಕದ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಹಿಂದುಳಿದ ಆಯೋಗದ ಮೂಲಕ ನಾಳೆಯಿಂದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಯ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದೆ. ನಾವು ಪೂರ್ವ ತಯಾರಿಯೊಂದಿಗೆ ತಾಂತ್ರಿಕತೆಯನ್ನು ಬಳಸಿಕೊಂಡು ಸಾಮಾಜಿಕ, ಶೈಕ್ಷಣಿಕ ಗಣತಿಯನ್ನ ಮಾಡೋದಕ್ಕೆ ನಮ್ಮ ಸ್ವಾಗತ ಇದೆ. ಸಮಾಜ ಒಡೆಯುವ ಉದ್ದೇಶದಿಂದ, ಅರಾಜಕತೆ ಸೃಷ್ಟಿ ಮಾಡೋ ಉದ್ದೇಶದಿಂದ, ಮನಸ್ಸಿನಲ್ಲೇ ದುರುದ್ದೇಶವನ್ನು ಇಟ್ಕೊಂಡು